ಹಲೋ, ಇದು ಪೊಲೀಸ್ ಸ್ಟೇಷನೇ? ಹೌದು, ಯಾರು ಮಾತಾಡೋದು? ನಾನು ಮನು ಹಂದಾಡಿ ಅಂದೇಳಿ. ಸರ್, ನಂಗೊಂದು ಕಂಪ್ಲೇಂಟ್ ಕೊಡೋಕಿದ್ದಿತ್ತು. ಏನ್ ಕಂಪ್ಲೇಂಟು? ಎಂತಿಲ್ಲ ಸರ್, ನಿನ್ನೆ ರಾತ್ರಿ ನಮ್ಮ ಮನೆಗೆ ಒಂದು ಬ್ಯಾಗ್ ಕಳ್ತನ ಐತಿ. ಗಂಟೆ ನೋಡಿದ್ರಾ? ಗಂಟಿ ಕಾಮ್ಕೆ ಅಂತ ಹಿರ್ಗಿ ಅದ್ದ ಸರ್, ಜಾತಕ ಬರೋಕಿತ್ತ. ಹಾಗೆಲ್ಲ ಸಾಧಾರಣ ಎಷ್ಟು ಗಂಟೆಗೆ? ಗಂಟಿ ಗಡಿಯರ ಕಾಂಬೋದಲ್ಲಿ ನಾನು ಕಳ್ಳನೇ ಕಾಣ್ತಿಲ್ಲ ಸರ್. ಅವನ ಕಾಲಿಗೆ ಜಗಲಿ ಮುಕ್ಕಿ ಬಡುದಿಲ್ಲ ಇದ್ದಿತ್ತ ನಾನು. ಇಲ್ದಿರಲಿಲ್ಲ, ಕಳ್ಳರು ಬಂದಲ್ಲ ಗಂಟಿ ಕಾಂತಕ್ ಹೋಗಂತ್ರ. ಕಳ್ತನ ಆಗುವಾಗ ಯಾರೆಲ್ಲ ಇದ್ದಿದ್ರು ಮನೆಯಲ್ಲಿ? ಕಳ್ತನ ಪತಿನ ನಾನು, ನನ್ನ ಹೆಂಡತಿ ಮತ್ತ ಕಳ್ಳ, 3 ಜನ ಸರ್. ಬ್ಯಾಗ್ ಅಲ್ಲಿ ಏನೆಲ್ಲ ಇದ್ದಿತ್ತು? ಬ್ಯಾಗಂಗೇಡ್ ಜಿಪ್ಪು, ಒಂದು ಲಾಡಿ ಅಂತೂ ಸಾಮದು ಓಡ್ ಸರ್. ಹಾಳಿ ನಾಯಿ 4 ಗಂಟೆಗೆ ಆಯ್ತು, ಮತ್ತೆಂತ ಇರ್ಲ. ಹಾಗೆಲ್ಲ ಆ ಬ್ಯಾಗ್ ಒಳಗೆ ಏನು ಇರ್ಲಿಲ್ವಾ? ಬ್ಯಾಗ್ ಒಳಗೆ ಎಂತ ಇಲ್ಲ ಸರ್. ಖಾಲಿ ಚೀಲ, ಅದು ಖಾಲಿ ಚೀಲ. ಖಾಲಿ ಚೀಲಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕಾಲ್ ಮಾಡಿದ್ದ ನೀವು? ಬೇರೆ ಚೀಲ ಇಲ್ವಾ? ಬೇರೆ 1 ಚೀಲ ಮೀನ್ ತಂದ ಸರ್, ತೊಳಿಲ್ಲ, ಹಾಗೆ ಮರನ ಕಟ್ಟಿಗೆ ಹಾಕಿರುವ. ಈ ಬೆಕ್ಕ ಅದನ್ನ ಚೋಂಟ್ ಹಾಕಿ ಹರಿದು ಕಾಂತನ್ ಕೀಂತ್ ಮಾಡಿದ್ ಸರ್. ಹಾಗೆಲ್ಲ ಬೇರೆ ಚೀಲ ಇಲ್ವಾ? ಮ್ಯಾವ್ ಅಂತ ಕಾಣಿ ಅಲ್ಲಿ ತಡೀನಿ ಸರ್, ಮ್ಯಾವ್ ಅಂತ ಕಾಣಿ. ಅದ್ರ ಒಳ ಬಂದ್ರೆ ಅದ್ರ ಮೂಂಜಿ ಹೊರದ್ ಹಾಕ್ತಿ. ಎಂತಂದ್ರಿ ಸರ್? ಹಾಗೆಲ್ಲ ನಿಮ್ಮ ಮನೇಲಿ ಬೇರೆ ಚೀಲವೇ ಇಲ್ವಾ? ಬೇರೆ ಓಕೆ ಚೀಲವೇ ಸೈ ಸರ್. ಅದಕ್ಕೆ ತುಂಬ್ಕೊಂಡು ಹೋಗಿ. ಅದ್ರಂಗ್ ಓಕೆ ಇದ್ದಿತ್ತು ಸರ್. ಅಲ್ದಿರು ಓಕೆ ಚೀಲನೆಲ್ಲ ತುಂಬ್ಕೊಂಡು ಅಲ್ಲಿಗೆ ಹೊಪ್ಕತ್ತ ಸರ್. ಅಲ್ಲಿಗಂದ್ರೆ ಎಲ್ಲಿಗೆ? ಧಾರವಾಡಕ್ಕೆ. ಧಾರವಾಡಕ್ಕೆ ಯಾಕೆ? ಧಾರವಾಡಕ್ಕಂದ್ರೆ ಇದೇ ಆಗಸ್ಟ್ 11ನೇ ತಾರೀಕಿಗೆ ಆದಿತ್ಯವಾರ ಸರ್, ಭಾರ್ಗವ ಬಳಗದವರು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆನ ಆಚರಿಸ್ತಾ ಇದ್ರ. ಮಧ್ಯಾಹ್ನ 3 ಗಂಟೆಗೆ ವಿದ್ಯಾವರ್ಧಕ ಸಂಘದಂಗೆ ಕಾರ್ಯಕ್ರಮ ಶುರು ಸರ್. ಮತ್ತೆ ನಂದಗೋಕುಲ ಬಳಗದವ್ರು, ನಮ್ಮ ಮಂಗಳೂರಿನವ್ರು, ಮತ್ತೆ ನಮ್ಮ ಲಾವಣ್ಯ ಬೈಂದೂರ್ನವ್ರ ಕಾರ್ಯಕ್ರಮ ಇತ್ತು. ಹೋದ್ರಂಗೆ ನಂದು ಒಂದು ಕಾರ್ಯಕ್ರಮ ಮಾಡೋಕೆ ಹೇಳಿ ಸರ್. ಅದಕ್ಕೆ ಒಂದು ಹಳಿ ಅಂಗಿ ಪಂಜಿಗೆ ನಾನು ಸಮ ತಿಳಿ ಹಾಕಿ ಒಗ್ದು ಉಜಾಲ ಹಾಕಿ ಹಿಂಡಿ ಚಾಂಡಿಗೆಲ್ಲ ಗಂಡು ಹಾಕಿ ಇಸ್ತ್ರಿ ಹಾಕದ್ ಸರ್. ಈಗ ಮುಡ್ಚಿ ಬೆಚ್ಚಿದಿ ಬ್ಯಾಗ್ ಹುಡ್ತಿ, ಬ್ಯಾಗ್ ಯಾರು ಕತ್ಕೊಯ್ರಿ ಸರ್. ಒಂದು ಬ್ಯಾಗ್ ತಂದು ಕೊಡಿ ಯಾಕ ಸರ್, ಸಿಕ್ಕ್ರೆ. ಎಲ್ಲಿಗೆ ತಂದು ಕೊಡ್ಬೇಕು? ನಾ ಧಾರವಾಡದಂಗೆ ಇರ್ತಿ ಸರ್, ಅಲ್ಲೇ ತಂದು ಕೊಡಿ. ನಾನು ಫೋನ್ ಮಾಡಿ ನಾ ಬತ್ತಿ ಸರ್ ಅಲ್ಲಿ ಈಗ. ನೋಡ್ತೇನೆ, ಸರ್ಚ್ ಮಾಡ್ತೇನೆ. ಸರಿ ಸರಿ ಸರ್. ಸೊ ಒಂದು ಗಾನ ಬ್ಯಾಗ್ ಇದ್ದಿತ್ತು, ಅದನ್ನು ಯಾರು ಹೊತ್ಕೋರೆ ನಾವು ಹೊಟ್ಟಿ ಜರ್ಕೋ ಹಾಪ್ಕೋ ದರ್ಶನ ಅವನ್ ಜರಿ ಕೊಟ್ಟಿಗಾರ ವಸ್ತು ತುಂಬ ಕಡೆ ಚೆಮ್ಸ್ಕೊಂಡಾರು ಹೊತ್ತಿ ಭಾಷೆ ಅಲ್ಲ ಬದುಕು.